ಬಸವಣ್ಣ ತನ್ನ ಮನೆಯವರೊಡನೆ ಕಲ್ಯಾಣಕ್ಕೆ ಬಂದು ನೆಲೆಸಿ ಹಲವಾರು ದಿನಗಳು ಉರುಳಿವೆ. ಹೊಸತನದ ಅಪರಿಚಿತತೆ ಮರೆಯಾಗಿ ಇವರು ನಮ್ಮವರು ಎನ್ನುವ ಸವಿಭಾವ ಕಂಡರಿಯದ ಊರಿನಲ್ಲಿ ಇಲ್ಲ. ಇದು ನಮ್ಮದೇ ಊರು, ಇಲ್ಲಿರುವ ಎಲ್ಲರೂ ನಮ್ಮವರೇ. ನಮ್ಮ ದಿನಗಳಿನ್ನೂ ಹೊಲಬುಗೆಡದು ಇಂದು ನೆಲೆಯೂರಿದ್ದೇವೆ, ನಾಳೆ ಫಲ ಸಿಕ್ಕೇ ಸಿಗುತ್ತದೆ ಎಂಬ ಭಾವ ತುಂಬಿದಂತೆ ಎಲ್ಲರೂ ನಮ್ಮವರು ಎನ್ನುವ ಆಮೋದ ಎಲ್ಲರ ಮೈ ಮನಗಳಲ್ಲಿ. ಬಂದವರು ಇದ್ದವರಿಗೆ ಇವರಾರೋ ಅಪರಿಚಿತರು ಎಂಬ ಭಾವ ಮೂಡಲೇ ಇಲ್ಲ. ಚೆಲುವಿನ ತವರಿನವರು, ಒಲವಿನೆದೆ ಬಂಧುಗಳು, ನಮ್ಮವರು ಇವರು ಇಂದಿನಿಂದಿಲ್ಲ ಎಂದಿನಿಂದಲೋ ಎಂಬ ಭಾವ ಎಲ್ಲರಲ್ಲಿ ತುಂಬಿತ್ತು. ಬಸವಣ್ಣನ ಮನೆಯವರೆಲ್ಲರೂ ಕಲ್ಯಾಣದ ಪರಿಸರಕ್ಕೆ ಬೇಗನೆ ಹೊಂದಿಕೊಂಡರು. ಬಸವಣ್ಣನವರ ಇವ ಯಾರವ ಎನ್ನದಿರು, ಇವ ನಮ್ಮವನೆನ್ನು ನುಡಿಯೇ ಎಲ್ಲರೆದೆ ಬಡಿತವಾಗಿತ್ತು. ಮನೆ ತೊಳೆದು ಬೆಳಗಿ ಮನವರಳಿ ಹೊಸ ಬೆಳಗ ದಿಕ್ಕಿನಲ್ಲಿ ಕಣ್ದೆರೆದು ಎಲ್ಲರನ್ನು ಮುತ್ತಿಕೊಂಡಿತ್ತು. ಬಸವಣ್ಣನವರ ಎದೆಯಲ್ಲಿ ರಾಜಕಾರ್ಯದ ಜೊತೆಗೆ ಹೊಸ ಹೊಸ ಜಗದ ಓಡಾಟ, ಹೊಸ ಬಗೆಯ ಒಡನಾಟ. ಇಲ್ಲಿ ಸಲ್ಲುವವರು ಎಲ್ಲೆಲ್ಲೂ ಭಾವ ತುಂಬಿ ತುಳುಕುತ್ತಿತ್ತು. ಬಸವಣ್ಣನವರ ಮನದಲ್ಲಿ ನನ್ನ ಸಂಗಮನು ಸರ್ವಾಂತರ್ಯಾಮಿ, ಇಹನಿಲ್ಲಿ ನನ್ನೊಡನೆ ಕಪ್ಪಡಿ ಸಂಗಮದಲ್ಲಿ ಇದ್ದಂತೆಂಬ ಹರುಷ ಅನುಭೂತಿ. ಚೆನ್ನ ಬಸವಣ್ಣನ ಮನದಲ್ಲಿ ಮಾತ್ರ ಅನಿಶ್ಚಿತತೆ, ಆತಂಕ. ಮಾಡುವುದೇನು ನಾನೊಬ್ಬನೇ ಇಲ್ಲಿ, ಕಲಿಯುವುದು ಯಾರಲ್ಲಿ ಎಂಬ ನೋವು ಚಿಂತೆಗಳ ಆರ್ಭಟ, ನಾನು ಒಬ್ಬಂಟಿ ಎಂಬ ಕೊರಗು. ಇದು ಬಸವಣ್ಣನ ಗಮನಕ್ಕೂ ಬಂತು. ಬಸವಣ್ಣನಿಗೆ ತನ್ನಳಿಯ ನಾಳೆಯ ಭರವಸೆ ಆಗಬೇಕೆನ್ನುವ ಆಸೆಯಿತ್ತು. ಹಾಗಾಗಿ ಕೆಡಬಾರದಿವನು, ನಡೆವ ದಾರಿಯು ಕುಂಠಿತವಾಗದಿರಲಿ, ಅವನಲ್ಲಿ ಅರಳಿ ಬೆಳಕ ತೋರುವ ಪ್ರಭೆ ಬೆಳಗಬೇಕಿದೆ ಪ್ರಜ್ವಲತೆಯಲ್ಲಿ. ಸಂಗಮದ ಕೂಸಿಗೆ ಮಂಗಳವಾಡೆಯ ಜ್ಞಾನ ಮಜ್ಜನದ ಅನುಭವ ಮರೆಯಾಗುವ ಮೊದಲೇ ತೋರಬೇಕಿದೆ ಹೊಸ ದಿಕ್ಕನ್ನು ಎಂಬಾಸೆಯಲ್ಲಿ ಗುರುಗಳ ಹುಡುಕಾಟ ನಡೆಸಿದ್ದ. ಬಿಜ್ಜಳರಸರ ನೆರವನ್ನು ಪಡೆದ. ಶಿವಬ್ರಹ್ಮ ಭಟ್ಟಾಚಾರ್ಯರ ಪರಿಚಯ ಮಾಡಿಕೊಂಡು ಅವರಲ್ಲಿ ಸ್ವೀಕರಿಸಲು ತಾವು ನನ್ನ ಅಳಿಯ ಚನ್ನ ಬಸವನನ್ನು ನಿಮ್ಮೆದೆಯ ಶಿಶುವಾಗಿಯವನು ಬೆಳಗುವನು ಎಂದು ಭಿನ್ನವಿಸಿದಾಗ ಗುರುಗಳೆದೆ ನಗೆ ಮಲ್ಲಿಗೆ ಹೂವಾಗಿ ಅರಳಿ ಘಮಿಸಿ ಬೆಳಗಿತು. ಯುಗ ಯುಗದಲ್ಲಿ ಜಗದಲ್ಲಿ ಹೊಸ ಹೊಸ ಅವತಾರವನ್ನೆತ್ತಿ ಪರಮಾತ್ಮ ಭಕ್ತರನ್ನು ಸಲಹುತ್ತಿರುವಂತೆ ಬಸವಾವತಾರವಾಗಿದೆ ನಮ್ಮ ಬದುಕನ್ನು ಉದ್ಧರಿಸಲು ಎನ್ನುವ ಭಾವ ಎಲ್ಲರಲ್ಲೂ ದಿನೇ ದಿನೇ ಗಟ್ಟಿಯಾಗುತ್ತಿತ್ತು. ಅದು ಹಾಡಾಗಿ, ಹಾಡು ಹೊಗಳಿಕೆಯಾಗಿ ಎಲ್ಲೆಲ್ಲೂ ಸುತ್ತತೊಡಗಿತ್ತು. ಕೆಲವರಿಗೆ ಮುಂಗಾರಧಾರಿ, ಕೆಲವರಿಗೆ ಬೆಂಕಿ ಕಿಡಿಯನ್ನು ಎಬ್ಬಿಸಿದ ಮರುತ. ತನ್ನೊಳಗೆ ಬೆಳಕಾಗಿ ಕಿಡಿಯ ಜ್ವಾಲೆಯು ಕುಡಿಯಾಗಿ ಬೆಳೆದು ವಿಸ್ಫುರಣದ ವಿಸ್ತಾರದಲ್ಲಿ ವಿಹರಿಸಲು ಸಮಯ ಬಂದಿದೆ ಈಗ. ಅವತಾರಿಯ ದಿವ್ಯ ಸಂಕಲ್ಪ ಜ್ಯೋತಿಯಾಗಿ ಅರಳಲು ಪಡೆದರ ಪೂರ್ಣತೆಯ ವಿಭಾವವನ್ನು ವಿಶ್ವಜ್ಯೋತಿಯ ವಿಶ್ವಾತೀತ ಪ್ರಭೆ ಅಲೆಸಿದೆ ವರ್ಣದ ಜೀವ ಸಂಕುಲ ರಾಜಿಸುವೆಲ್ಲೆಡೆಯಲ್ಲಿ ಎಂದರಿವಾಗಿ ಜನಸಮೂಹ ಬಸವ ನೆರಳಾಗಿ ಬಸವನನ್ನು ಹಿಂಬಾಲಿಸುತ್ತಿತ್ತು. ಒಮ್ಮೆ 100 ಮಂದಿ ಬಸವಣ್ಣನ ಭೇಟಿಯಾಗಿ ಅವರ ಮನೆಯ ಅಂಗಳದಲ್ಲಿ ಕಾಯುತ್ತಿದ್ದರು. ಬಂದಂತೆ ಬಸವಣ್ಣ ಅವರೆಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸಿ ತಮ್ಮ ಮನೆಯ ಸಭಾಭವನಕ್ಕೆ ಕರೆದೊಯ್ದರು. ಸರಳ ಸೊಬಗ ಮಾತುಕತೆಯಲ್ಲಿ ಎಲ್ಲರಿದ್ದಂತೆ ನಗೆ ಪರಿಮಳವ ಬೀರಿ ಆನಂದೋಕುಳಿಯಲ್ಲಿ ಮೀಸಿದರು. ಸಿರಿಗಂಧ ಹರಿದಾರಿ ದೂರ ಹರಡಿತು. ಎಲ್ಲರೂ ಭಾವ ಪರವಶತಾ ಮೋಹ ಕಂಗಳಲ್ಲಿ ಬಸವಣ್ಣನನ್ನೇ ದಿಟ್ಟಿಸುತ್ತಿದ್ದರು. ಉತ್ತಣ್ಣ, ಶಾಂತಯ್ಯ, ಕೇತಯ್ಯ, ಚಂದಯ್ಯ, ನರಸಾಚಾರಿ, ತಳವಾರ ಚೆನ್ನ, ಮಡಿವಾಳ ರಾಮ, ಸಿಂಪಿಗ ಸೋಮ, ಚಮ್ಮಾರಿಕೆಯ ಕೂಸ, ಕುಂಬಾರ ಮಾದ, ಬಣ್ಣದ ಭೀಮ ತಮ್ಮ ಹೆಸರನ್ನು ತಿಳಿಸಿ ಪರಿಚಯಿಸಿಕೊಂಡರು. ಅವರವರ ವೃತ್ತಿಯ ಪರಿಚಯವೂ ಆಯಿತು. ಪರಿಚಯವಾದಂತೆ ಬಸವಣ್ಣನವರ ಮನದಲ್ಲಿ ಇವರೆಲ್ಲರೂ ದುಡಿಮೆಯಲ್ಲಿ ತೊಡಗಿದ್ದರೂ ಸುತ್ತಲ ಜಗದ ಅರಚಾಟ ಕಿರುಚಾಟಗಳಿಂದ ಕಂಗೆಟ್ಟಿದ್ದಾರೆ. ತಮ್ಮ ಬದುಕಿಗೆ ಬೆಲೆಯೇ ಇಲ್ಲವೆಂದು ಪರಿತಪಿಸುತ್ತಿದ್ದಾರೆ. ಕತ್ತಲ ಕೂಪದಲ್ಲಿ ಬಿದ್ದು ಹೊರಳಾಡುತ್ತಿರುವ ಇವರನ್ನೆಲ್ಲ ಮೇಲೆತ್ತಿದರೆ
ದುಡಿಮೆಗಿರುವ ಬೆಲೆ, ನೆಲೆ, ಅರ್ಥವನ್ನು ಒಂದಾಗಿ ಬಾಳಿ ನೆಮ್ಮದಿಯನ್ನು ಕಂಡ. ಬದುಕಿಗಂಟಿದ ದುಗುಡವನ್ನು ಮರೆಯುವರು ಎಂದು ನಿರ್ಧರಿಸಿ ನಿಧಾನವಾಗಿ. ಆತ್ಮೀಯ ಶರಣಬಂಧುಗಳೇ, ದುಡಿಮೆ ಎಂಬುದು ಕಾಯಕ ಎಂದಾಗಬೇಕು. ಕಾಯಕವೇ ಕೈಲಾಸ ಮಾತಿನ ಅರ್ಥವನ್ನು ಮನಗಾಣಿಸಿಕೊಳ್ಳಿ. ನಂಬಿ ನಡೆಯುವವರಿಗೆ ಇಂಬು ನೀಡುವ ನನ್ನ ಸಂಗಮನು. ಮಾಡುವ ಕೆಲಸದಲ್ಲಿ ನಿಷ್ಠೆಯನ್ನು ತೋರಿದರೆ ಸೊಗದಲ್ಲಿ ಬದುಕನ್ನು ಸಾಗಿಸಬಹುದು, ಇತರರ ಬದುಕನ್ನೂ ಸೊಗಸಾಗಿಸಬಹುದು. ಎಂದವರು ಬಂದವರನ್ನು ಬಂದಂತೆ ಹಿಂದಕ್ಕೆ ಕಳುಹಿಸಬಾರದೆಂದು ನಾಗಮ್ಮ ಗಂಗೆ ನೀಲೆಯರ ಮೇಲುಸ್ತುವಾರಿಯಲ್ಲಿ ದಾಸೋಹವನ್ನು ಸಿದ್ಧಪಡಿಸಿದರು. ಬಂದವರೆಲ್ಲರೂ ಒಂದೇ ಸಾಲಿನಲ್ಲಿ, ಬಸವಣ್ಣನೂ ಅವರೊಡನೆ. ಆಸಕ್ತರಿಗೆ ಲಿಂಗದೀಕ್ಷಾ ಸಮಾರಂಭ. ಶಿವನಾಮ ಸಂಕೀರ್ತನೆ ತುಂಬಿ ಮೊರೆಯತೊಡಗಿತು. ಬಸವಣ್ಣನವರ ಹಿರಿತನದಲ್ಲಿ 100 ಮಂದಿ ಲಿಂಗದೀಕ್ಷೆಯನ್ನು ಸ್ವೀಕರಿಸಿದರು. ಎಲ್ಲರಲ್ಲೂ ಧನ್ಯತಾಭಾವ. ಎಲ್ಲರೂ ಒಂದಾಗಿ ಅಣ್ಣನವರಿಂದ ಮಾತ ದಾಸೋಹ ಬೇಕು ಎಂದರು. ಬಸವಣ್ಣನವರು ಅಂದಣವ ನೇರಿದ ಸೊಣಗನಂತೆ ಕಂಡು ಬಿಡದು ತನ್ನ ಮುನ್ನಿನ ಸ್ವಭಾವವ. ಸುಡುಸುಡೀ ಮನವನು ವಿಷಯಕ್ಕೆ ಹರಿವುದು, ಮೃಡ ನಿಮ್ಮ ನೆನೆಯಲೀಯದು. ಎನ್ನೊಡೆಯ ಕೂಡಲ ಸಂಗಮ ದೇವ, ನಿಮ್ಮ ಚರಣವ ನೆನೆದಂತೆ ಸೆರಗೊಡ್ಡಿ ಬೇಡುವೆ ನಿನ್ನ ಎಂದಂತೆ ಎಲ್ಲರೂ ಆನಂದ ತುಂಬಿದರು. ಶರಣನೊಬ್ಬ ಮನದಲ್ಲಿ ಇಂತೆಂದ, ಇನ್ನೀ ದಿನದಲ್ಲಿ ರವಿ ಇಲ್ಲ, ಬರಲು ನಿಶ್ಚಿತವಾಗಿ ನಾಚುವನು. ಅವನ ಮನ ಅವನಿಗೆ ಅರಹುವುದು, ಇದಕ್ಕಿಂತ ಮಿಗಿಲಾದ ಪ್ರಕಾಶವನ್ನು ನಾನು ಬೀರಲಾರೆನೆಂದು. ನಾನಿಲ್ಲಿ ಬದುಕ ನಿಜಾನಂದವನ್ನು ಅನುಭವಿಸಿದೆ. ಬಸವಣ್ಣ ಅವರಿಂದಲೇ ನಮ್ಮ ಜಗಕ್ಕಿನ್ನು ಬೆಳಕು. ಆದರೆ ಎಲ್ಲ ಸಂಭ್ರಮ ಸಂತೃಪ್ತಿಯ ನಡುವೆಯೂ ಎಲ್ಲೋ ಮೂಲೆಯಲ್ಲಿ ಅಪಸ್ವರವು ದನಿಸಿತ್ತು. ಬಸವಣ್ಣನ ಕಿವಿ ಎದೆಯ ಚುಚ್ಚಿತ್ತು, ರಿಂಗಣಿಸುತ್ತಿತ್ತು. ಮನದಲ್ಲಿ ಗೆದ್ದವನು ನಾನೆಂದು ಮೈ ಮರೆತು ಇನ್ನು ಕೂರುವಂತಿಲ್ಲ. ಇಂದಿನದು ಮೊದಲು, ಮುಂದಿನದು 10, 100, 1000. ಹಲವರು ಮರುಳನಿವ ಕಟ್ಟಿದರ ಎಲ್ಲರ ಕೊರಳಿಗೆ ಲಿಂಗವನ್ನು ಬರುವ ಭಾಗ್ಯವೇನಿದೆ ಎಂದು ನಗುತ್ತ ಲೇವಡಿಸುತ್ತಿದ್ದರೆ, ಇನ್ನಷ್ಟು ಮಂದಿ ಕೆಡುಕಿದೆ ಬಸವನಿಂದ ನಾವೆಲ್ಲರೂ ನಂಬಿ ಆಚರಿಸುತ್ತಿರುವ ಧರ್ಮಕ್ಕೆ. ಇವನೀಗ ಕೊಡಲಿ ಕಾವು, ಕುಲಕ್ಕೆ ಮೃತ್ಯು ಎಂದಾಗಿದ್ದಾನೆ ಎಂದು ಗಳಹುತ್ತಿದ್ದರು. ಬಸವಣ್ಣ ಮನದಲ್ಲೇ ನನ್ನದು ಮರಳು ಪಯಣದ ಕನಸಲ್ಲ, ಅರಿತೆಲ್ಲವನ್ನು ಕಂಡ ದಾರಿಯಲ್ಲಿ ದಿಟ್ಟ ಹೆಜ್ಜೆಯನ್ನಿಡುವೆ ಎಂಬ ನಿರ್ಧಾರ ಭಾವ. ಬಿಜ್ಜಳ ಸಭೆ ಕರೆದಿದ್ದ. ತನ್ನ ಮನದ ಬಾಗಿಲಲ್ಲಿ ಬಸವ ಹೊಸ ಬೆಳಕು ತೋರುತ್ತಿದ್ದಾನೆ ಎಂದೆನಿಸುತ್ತಿದ್ದರು. ರಾಜಕೀಯ ಬೆಳವಣಿಗೆಗಳ ಭೀತಿಯೂ ಆವರಿಸುತ್ತಿತ್ತು. ತನ್ನಾಪ್ತ ವರ್ಗಕ್ಕೆ, ಮಂತ್ರಿ ಪಂಡಿತರಿಗೆ ವಿಷಯಗಳನ್ನು ಸಮಗ್ರವಾಗಿ ತಿಳಿಸಿದ. ಸಭೆಗೆ ಬಂದ ಆಹ್ವಾನ ಪಂಡಿತರು ತಳಮಳಿಸುತ್ತಿದ್ದರು. ಬಸವನ ಆಗಮನವಾದಂತೆ ಒಲವ ಸ್ವಾಗತ. ಬಸವನ ಅಭಿಮಾನಿಗಳ ಮನದಲ್ಲಿ ಜಗದ ಅಸಮತೆಯ ನಿವಾರಿಸುವ ನಾಯಕನಿವನು. ರಾಜ್ಯ ಭಂಡಾರವನ್ನು ನುರ್ಮಣಿಸುವ ಭಂಡಾರಿ. ಬಳಲಿರುವ ಮನದವರಿಗೆಲ್ಲ ವಚನಗಳಿಂದ ಆನಂದ ಪೋಣಿಸುವವನು. ಎಲ್ಲರನ್ನೂ ಉದ್ಧರಿಸುವಲ್ಲಿ ಮಗ್ನನಾಗಿರುವ ದೇವಮಾನವ. ಮಾತು ರಿಂಗಣಿಸುತ್ತಿತ್ತು. ಬಸವಣ್ಣನವರನ್ನು ಕಂಡಂತೆ ನೆರೆದಿದ್ದ ರಾಜ್ಯ ಭಂಡಾರದ ಹಿರಿಯ ಕಿರಿಯ ಅಧಿಕಾರಿಗಳ ಮನ ರಿಂಗಣಿಸತೊಡಗಿತು. ಇವ ಅಧಿಕಾರಿಯಲ್ಲ, ಗೆಳೆಯ, ಸಹೋದರ, ಸಹೋದ್ಯೋಗಿ, ಪರಮಾಪ್ತ, ಕುಟುಂಬದ ಸರ್ವಸ್ವ. ಸರಿ ಸಮದಿ ದುಡಿದು ಕೈ ಜೋಡಿಸುವವನು. ಅಧಿಕಾರಿಯಾದವರು ಬಸವನಂತೆಯೇ ಇರಬೇಕು. ಬಸವನ ಹುಬ್ಬು ಗಂಟು ಕಟ್ಟಿದ್ದನ್ನು ನಾವು ಕಂಡೂ ಇಲ್ಲ, ಕೇಳಿಯೂ ಇಲ್ಲ. ತಮ್ಮೆದೆಯ ಮೋಡಿಯಾಟದ ಬಂಧಿಯಾಗಿಸಿ ನಗು ನಗುತ್ತಾ ನಮ್ಮವರಿಂದೆಲ್ಲ ಕೆಲಸಗಳನ್ನು ಮಾಡಿಸುವನು ಬಸವಣ್ಣ ಜೊತೆಯಲ್ಲಿದ್ದರೆ ಸಾಕು. ಮಾಡಬೇಕಾಗಿರುವ ಯಾವುದೇ ಕೆಲಸ ದುಸ್ಸಾಧ್ಯ ಎಂದೆನಿಸುವುದೇ ಇಲ್ಲ. ಆದರೆ ಬಸವಣ್ಣ ಜೊತೆಯಲ್ಲಿ ಇರದಿದ್ದರೆ ಆ ಸಮಯ ಸತ್ತ ಹೆಣ ಮುಂದಕ್ಕೆ ಹೋಗದು. ಬಸವ ಎಂದರೆ ಪರುಷಮಣಿ.
ಎಲ್ಲಿ ಬಸವಣ್ಣ ಇರುವರೋ ಅಲ್ಲಿ ಸದ್ಭಾವ ಸದ್ಬುದ್ಧಿ ಸತ್ಕೃತಿಗಳು ನರುಗಂಪ ಬೀರುತ್ತಾ ನಿಜ ಬದುಕಿಗೆ ಬದ್ಧರಾಗಿರಬೇಕು ಎನ್ನುತ್ತವೆ. ಎಲ್ಲರ ಅಭಿಮಾನ ಅಪರಿಮಿತವಾಗುತ್ತಿದ್ದಂತೆ ಹಲವರಿಗದು ಅತಿರೇಕ ಎಂದೆನಿಸತೊಡಗಿತು. ಬಸವಣ್ಣನ ನಾವೆಲ್ಲರೂ ಸಮಾನರು ಎಂಬ ಏಕಮನ ಭಾವ ಧೋರಣೆಯು ನಾವು ಮೇಲೆ ನೀವೆಲ್ಲರೂ ಕೆಳಗೆ ಎಂಬ ಮನೋಭಾವದವರಿಗೆ ಒಪ್ಪುವುದು ಬಹಳ ಕಷ್ಟವಾಯಿತು. ಅರಸರಲ್ಲಿ ದೂರಿತ್ತರು. ಬಿಜ್ಜಳ ಬಸವಣ್ಣನವರನ್ನು ಬರಹೇಳಿ ಬಂದಂತೆ ತಮ್ಮೆದೆಯ ನೋವು ಆಕ್ರೋಶ ಹಾಗೂ ಕಿವಿ ತುಂಬಿದ ದೂರನ್ನು ಅರುಹಿದರು. ಬಸವಣ್ಣ ತಮ್ಮ ಕಾರ್ಯದ ಉದ್ದೇಶವನ್ನು ಮತ್ತಷ್ಟು ಸ್ಪಷ್ಟವಾಗಿ ತಿಳಿಸಿದರು. ತಮ್ಮ ಸರ್ವ ಸಮಾನ ಭಾವನಾ ಧೋರಣೆಯು ತಾವು ಮೇಲು ಎಂದು ಬೀಗುವವರಿಗೆ ಅಪಥ್ಯವಾಗಿದೆ ಎಂದರು. ಮಾತು ಮುಂದುವರಿದಂತೆ ಇಬ್ಬರು ಮತ್ತಷ್ಟು ಹತ್ತಿರವಾದರು. ಇಬ್ಬರ ಮನದಲ್ಲೂ ಚಿರವಾಗಿರಲಿ ನಗುವು ಎದೆ ತುಂಬ ಎಂಬ ಸದ್ಧರ್ಮ ಸರ್ವ ಸಮಾನತಾ ಒಲವ ಪ್ರಾರ್ಥನೆಯು ಅನುರಣಿಸುತ್ತಿತ್ತು. ಅನುಭವ ಮಂಟಪದಲ್ಲಿ ಎಂದಿನಂತೆ ಶರಣಗೋಷ್ಠಿ. ಬಸವಣ್ಣನವರ ಅಪೇಕ್ಷೆಯ ಮೇರೆಗೆ ಹರಳಯ್ಯ ಅಳುಕಳುಕಿ ಬಂದವನನ್ನು ನೋಡಿ ಒಳಗಿದ್ದವರು ಅಸಹನೆಯಿಂದ ಕ್ರೋಧಿತರಾದರು. ಹೊರಬಂದರು. ವಿಷಯವನ್ನು ಅರಿತ ಬಸವಣ್ಣ ಅವರೆಲ್ಲರೂ ಇರುವಲ್ಲಿ ತೆರಳಿ ಕೈ ಮುಗಿದ, ಪ್ರಾರ್ಥಿಸಿದ. ಮನದಲ್ಲಿ ಇವರೆಲ್ಲರಿಗೆ ಶರಣಧರ್ಮದ ಇಷ್ಟಲಿಂಗಾರಾಧನೆಯ ಮಹತ್ವವನ್ನು ಅರುಹಲೇಬೇಕು ಎನ್ನುವ ನಿರ್ಧಾರ ಮೂಡಿತು. ನುಡಿದರು, ಹೊಲೆಯ ಎನ್ನುತ್ತ ಹೊಲೆತನವನ್ನು ಹೊರಿಸಬೇಡಿ. ಹೊಲೆತನವೆಂಬುದು ಜಾತಿಯಲ್ಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಿರಿ. ಕೊಲ್ಲುವವನು ಹೊಲೆಯ, ಹೊಲಸ ತಿನ್ನುವವನು ಹೊಲೆಯ, ಸತ್ಯ ಧರ್ಮದ ದಾರಿಯಲ್ಲಿ ನಡೆಯದಿರುವವನು ಹೊಲೆಯ, ಮನದಲ್ಲಿ ಅಹಿತ ಭಾವವನ್ನಿರಿಸಿ ಕಪಟ ನಾಟಕ ಆಡುವವ ಹೊಲೆಯ, ನಂಬಿದ ತತ್ವಗಳಿಗೆ ಎದುರು ನಿಂತವನು ಹೊಲೆಯ, ಹಿತಶತ್ರುವಾಗಿ ಬದುಕ ಕೊಲ್ಲುವವನು ಹೊಲೆಯ, ಜಾತಿ ನೀತಿ ಭೇದವ ಮಾಡುವವನು ಹೊಲೆಯ, ಒರೆಗಲ್ಲಿಗೆ ತಿಕ್ಕಿ ಪರೀಕ್ಷಿಸಿರಿ ಎಲ್ಲರನ್ನು. ನನ್ನಲ್ಲಿ ಹೊಲೆತನ ಇದ್ದಲ್ಲಿ ನನ್ನನ್ನೂ ನಿಮ್ಮಲ್ಲಿ ಒಬ್ಬನೆಂದು ಪರಿಗಣಿಸಿರಿ. ಹೊಕ್ಕು ನಿಮ್ಮಳು ನೀವು ಕಂಡು ನಿಮ್ಮನ್ನು ನೀವೇ ಅರಿವಾಗಿಸಿರಿ. ಮೆತ್ತಿಹುದೇ ಹೊಲತನವು ನಮ್ಮ ಮತಿಗೆಂದು. ಜಾತಿಯಲ್ಲಿ ಹೊಲೆತನ ಇದೆ ಎಂಬುದನ್ನು ಮರೆತು ಬದುಕ ರೀತಿ ನೀತಿ ಪ್ರೀತಿಗಳ ನಕಾರಾತ್ಮಕ ಧೋರಣೆಯೇ ಹೊಲೆತನ ಎಂದರಿತು ಇಂದಿನಿಂದಲೇ ಹೊರಹಾಕಿ ಮನದ ಹೊಲೆತನವನ್ನು. ಬಸವಣ್ಣನವರ ಮಾತು ಧಾರಾ ನುಡಿಯಾಗಿ ಸುರಿಯುತ್ತಲೇ ಇತ್ತು. ನೆರೆದವರಲ್ಲಿ ಕೆಲವರಿಗೆ ಒಂದಷ್ಟು ಚಡಪಡಿಕೆ, ಅಂತರಂಗದಲ್ಲಿ ತಳಮಳ ಕಸಿವಿಸಿ ಎಲ್ಲರೂ ಮೌನಧಾರಿಗಳಾದರು. ಮೇಲೆದ್ದ ಕಾಮಿದೇವ ತನ್ನ ಒಣಗಿದ ನಾಲಿಗೆಯನ್ನು ಬಲವಂತದಿಂದ ಆಡಿಸಿದ. ಅರಿತು ಸತ್ಯ ಧರ್ಮವನ್ನು ಮುನ್ನಡೆವೆವು ನಾವಿನ್ನೂ, ನೀವು ತೋರುವ ದಾರಿಯಲ್ಲಿ ನೀಗಿಸಿಕೊಳ್ಳುವೆವು ಮನದ ಬೇಗೆಯನ್ನು. ಬೇಗೆ ಸರಿಸಿ ಬೆಳಕು ಆಗಿಸಿದ ತಮಗೆ ಚಿರಋಣಿಗಳು ನಾವು. ನಮ್ಮ ನಾಳೆಗಳ ಏಕಮೇವಾದ್ವಿತೀಯ ಸಿರಿಗುರುವು ನೀವು. ವಿಶ್ವಧರ್ಮವ ಬೋಧಿಸಿದ ವಿಶ್ವಾತ್ಮರು ನೀವು. ಇಂದಿನಿಂದ ನಿಮ್ಮೊಡನೆ ನಾವು, ನಿಮ್ಮಂತೆಯೇ ನಾವು. ಇದರಿಂದ ನಮ್ಮ ಬದುಕ ಅಭ್ಯುದಯ. ಎಲ್ಲರೂ ದನಿಗೂಡಿಸಿದರು. ಒಳಬಂದು ಒಲವಿನಿಂದ ಅಲ್ಲಿದ್ದ ಹರಳಯ್ಯನನ್ನು ಅಪ್ಪಿಕೊಂಡರು. ನೀನು ನಮ್ಮವನು, ನಾವು ನಿನ್ನವರು ಎಂದರು. ನೀರಾಡಿದ ಕಂಗಳಲ್ಲಿ ಬಸವ ರೂಪ ಪ್ರತಿಫಲಿಸಿತು. ವಸಂತಾಹ್ಲಾದ ತುಂಬಿ ಮರೆಯಿತು. ಗೋಷ್ಠಿ ಬಲು ಸೊಗದಲ್ಲಿ ನಡೆಯಿತು. ಕಲ್ಯಾಣದಲ್ಲಿ ಯುದ್ಧ ಭೀತಿ ನಿರಂತರವಾಗಿತ್ತು. ಬಿಜ್ಜಳ ಯುದ್ಧದಲ್ಲಿ ಗೆದ್ದಿದ್ದರೂ ಎಚ್ಚರಿಕೆಯಿಂದಿದ್ದ. ರೇಚರಸ, ಮಂಚರಸ, ಮಧುಸೂದನ, ಕಸಪಯ್ಯ, ಬೊಮ್ಮರಸಾದಿ ನಾಯಕರನ್ನು ಕರೆಸಿ ಸಮಾಲೋಚನೆ ನಡೆಸಿದ. ಎಲ್ಲರ ಮನದಲ್ಲೂ ಕತ್ತಿ ಯಾರ ಕತ್ತಿನ ಮೇಲೆ ತೂಗುತ್ತಿದೆ ಎಂಬ ಯೋಚನೆ. ಮುಂದೆ ಬಸವಣ್ಣನೊಡನೆ ಮಾತುಕತೆ. ತನ್ನ ಅಂತರಂಗದ ತಳಮಳವನ್ನು ಅರುಹಿದ. ಬಸವ ಮೌನದಲ್ಲಿ ಆಲಿಸಿ ಬಿಜ್ಜಳನ ಮನಬೇಗೆಯನ್ನು ಅರಿತ, ಸಂತೈಸಿದ. ಆದರೂ ಬಸವನ ಅಂತರಂಗದಲ್ಲಿ ನಿಲ್ಲದ ತಳಮಳ. ನಮಗಿರುವ ಅಲ್ಪಾಯುಷ್ಯದ ಅವಧಿಯಲ್ಲಿ ಏಕಿಂತಹ ಆಟಾಟೋಪ? ಎಲ್ಲರೂ ಅವರವರ ಪಾಡಿಗಿದ್ದು ಬಾಳ ಹರುಷವ ತೋರಿದರೆ ಆನಂದ ರಸವಾರಿದಿಯಾಗ. ಆದರೆ
ನಾನು ಮೆರೆಯುವುದನ್ನೇ ಉಸಿರಾಗಿಸಿಕೊಂಡಿರುವ ಮನುಕುಲದ ಮತಿಹೀನರಿಗೆ ಬುದ್ಧಿ ಎಂದು ಬಂದೀತು ಎಂದು ವಿಷಾದಿಸಿದರು. ನಾವೆಲ್ಲ ಒಂದೇ ಎಂಬ ಭಾವವನ್ನು ಉಕ್ಕಿಸುವಲ್ಲಿ ಮುಂದಾಗಬೇಕೆಂದು ನಿರ್ಧರಿಸಿದರು. ಅವರ ಚಲನೆಗೆ ಸಹಚರರು ಸ್ಪಂದಿಸುತ್ತಿದ್ದರು. ಬಸವ ತತ್ವ ಎಂದರೆ ನಾವೆಲ್ಲರೂ ಒಂದೇ ಎಂಬ ಶರಣ ತತ್ವ ಎಂದು ಅರುಹತೊಡಗಿದರು. ಎಲ್ಲರೆದೆ ರಾಗವು, ಪಾಷಾಣ ಹೃದಯದಲ್ಲಿ ಮಧುರತೆಯು ಇನಿದಿನಿದು ಬಾಂಧವ್ಯ ನೆಲೆಸಿರಲು. ಅದು ಸೌಹಾರ್ದದ ಸಾಮರಸ್ಯ, ಅದು ಸ್ನೇಹ ಬಂಧುತ್ವವ ಬೆಳೆಸುತ್ತದೆ. ಎಲ್ಲರೂ ನಾವೆಲ್ಲ ಒಡನಾಡಿ ಬಾಂಧವರು, ಭಾವದವರಾದಂತೆ ಹರುಷ ಮುಂಗಾರ ಮಳೆಯ ಧಾರೆಯಾಗುತ್ತದೆ ಎಂದಾಗಿತ್ತು. ಬಸವಣ್ಣನವರು ನೆಟ್ಟ ಬೀಜದಲ್ಲಿ ಶರಣ ಸಂಕುಲವು ಹೊಸ ಹಸಿರಿನಲ್ಲಿ ನಳನಳಿಸಿ ಬೆಳೆಯತೊಡಗಿತು. ಆನಂದಿಸುವವರೊಡನೆ ಆಕ್ರೋಶಿಸುವವರೂ ಇದ್ದರು. ಅವರವರ ಲೋಕದಲ್ಲಿ ಅವರವರು, ಅವರವರ ಚಿಂತೆಯಲ್ಲಿ. ಒಮ್ಮೆ ಅನುಭವ ಮಂಟಪದಲ್ಲಿ ಶರಣರೆಲ್ಲರೂ ಸೇರಿದ್ದರು. ಬಸವಣ್ಣನವರು, ನನ್ನೊಲವ ಶರಣಬಂಧುಗಳೇ, ನಿಮ್ಮೆಲ್ಲರ ಉಪಸ್ಥಿತಿಯು ಧನ್ಯತೆಯನ್ನು ತಂದಿದೆ. ನುಡಿದಂತೆಯೇ ನಡೆವಂತೆ ನುಡಿವ ರುಜು ಮಾರ್ಗವನ್ನು ಕಂಡು ನನ್ನಾತ್ಮ ಪಾವನತೆಯಿಂದಿದೆ. ನೀವೆಲ್ಲರೂ ಒಲವಿನಿಂದಲೇ ಬಂದು ನನಸಾಗಿಸಿರಿ ಸರ್ವ ಜೀವನದ ಕನಸನ್ನು. ಸುಖ ದುಃಖದಲ್ಲಿ, ನೋವು ನಲಿವಿನಲ್ಲಿ, ಸುಗ್ಗಿ ಹಿಗ್ಗಿನಲ್ಲಿ, ಪ್ರೀತಿ ಪ್ರಣಯದಲ್ಲಿ, ಪ್ರಜ್ಞೆ ಪೂಜೆಯಲ್ಲಿ ಸಮಾನ ಮನೋಭಾವದವರಿರಲು ಬಾಳು ಸುಂದರ. ನಾವೀಗ ವಿಶ್ವ ವಿಕಸನ ಪಥದ ಏರಿಳಿತವನ್ನರಿತು ನುಗ್ಗಬೇಕಿದೆ. ಎಲ್ಲರೂ ಒಂದೆನ್ನುವ ಸವಿಭಾವದಲ್ಲಿ ಯಾರ ಊಹೆಗೂ ನಿಲುಕದ ರೀತಿಯಲ್ಲಿ ಬೆಳೆಯೋಣ. ಶ್ರದ್ಧೆ ಅಚಲವಾಗಿರಲಿ, ಗುರಿ ನೇರವಾಗಿರಲಿ. ಒಳಗನ್ನು ತೊಳೆದಂತೆ ಹೊರಗನ್ನೂ ತೊಳೆಯಬೇಕು. ಕಣ್ಣೆದುರ ಕೊಚ್ಚೆ ಹಿತ ತರುವಂತೆ ಬದಲಾಗಬೇಕು. ಅಂತರಂಗದ ಶುದ್ಧಿಯೊಡನೆ ಬಹಿರಂಗ ಶುದ್ಧಿಗೂ ಮುಂದಾಗೋಣ. ಲೌಕಿಕ ಜಗವ ಶುದ್ಧಿಗೊಳಿಸೋಣ. ಮನದ ಆರೋಗ್ಯಕ್ಕೆ ಬೇಕಿರುವುದು ದೈಹಿಕದ ಆರೋಗ್ಯ. ಸುತ್ತಲಿನ ಪರಿಸರ ಶುದ್ಧವಾಗಿದ್ದರೆ ನಮಗದು ಲಭ್ಯ. ಮುಂಜಾನೆ ಎದ್ದು ಹೊರ ಕೆಲಸಕ್ಕೆ ಹೊರಡುವ ಮೊದಲೊಮ್ಮೆ ಮನೆಯನ್ನು ಸ್ವಚ್ಛ ಮಾಡೋಣ. ಆಗ ಮೂಡುವ ಭಾವವೇ ಇವನ ಮನೆ ಚಂದ, ಮನ ಚಂದ, ನುಡಿ ಚಂದ, ಚಂದವಿವನ ಅಂತರಂಗವೂ ಎಂದು. ಬಸವಣ್ಣನವರೆದೆ ನುಡಿಯು ಎಲ್ಲರಲ್ಲೂ ಹೊಸ ಪ್ರಭೆಯನ್ನು ಉಕ್ಕಿಸಿತು. ಹೃದಯಕ್ಕೆ ಹಿತವಾಯಿತು, ಉತ್ಸಾಹ ಮೈದುಂಬಿತು. ದಿನ ಉರುಳುತ್ತಿದ್ದಂತೆ ಅವರ ಕೇರಿಗಳು ಬದಲಾದವು, ಇಂದ್ರನಂದನದಂತಾದವು. ಹೊಲಗೇರಿಗಳು ಶಿವಶರಣ ಕೇರಿಗಳಾಗಿ ಕಂಗೊಳಿಸತೊಡಗಿದವು. ಆದರೆ ಮೇಲ್ಜಾತಿಯವರು ಇನ್ನಿಲ್ಲ ನಮಗೆ ಉಳಿಗಾಲವೆಂದು ಕೆರಳಿದರು. ಬಸವಣ್ಣನಿಗೆ ಪುತ್ರ ಜನನವಾಗಿದೆ. ಮಹಾಮನೆಯಲ್ಲಿ ಸಡಗರದ ಓಡಾಟ. ನೀಲಾಂಬೆ ತನ್ನ ಸುತನ ನಾಮಕರಣ ಮಹೋತ್ಸವಕ್ಕೆ ಕಾಯುತ್ತಿದ್ದಳು. ಗಂಗೆಯ ಸಂತೋಷಕ್ಕೆ ಮೇರೆಯೇ ಇರಲಿಲ್ಲ. ಜಗದ ಒಲವೆಲ್ಲವೂ ಸುತನ ಸಾಕ್ಷಾತ್ಕಾರದಿಂದ ತುಂಬಿ ಬಂತೆಂದು ಬೀಗಿದಳು. ಗಂಗೆ, ನೀಲೆ, ನಾಗವ್ವೆ ಮೂವರಿಗೂ ಸಹಸ್ರ ಚಂದ್ರ ದರ್ಶನದ ಖುಷಿ. ಬಸವಣ್ಣನೂ ಇವರೊಡನೆ ಸೇರಿದ್ದ. ಹೊತ್ತೇರುತ್ತಿದ್ದಂತೆ ನಾಮಕರಣಕ್ಕೆ ತಾವು ಸಾಕ್ಷಿಯಾಗುವ ಆಸೆಯಿಂದ ಒಬ್ಬೊಬ್ಬರೇ ಬರಲಾರಂಭಿಸಿದರು. ಬರುವವರಿಗೆ ಒಲವ ಸ್ವಾಗತ ಕೋರಲು ಎಲ್ಲ ಶರಣರು ಮನೆ ಬಾಗಿಲಲ್ಲಿ. ರಾಜ ಬಿಜ್ಜಳ ಬಂದಂತೆ ಮಹಾಮನೆಯ ಸಂಭ್ರಮಕ್ಕೆ ಹೊಸ ಕಳೆ. ಬೆಳಗಿತು ಮನೆ. ಬಸವಣ್ಣನ ಹಿಗ್ಗಿಗೆ ಹೊಸರೆಕ್ಕೆ. ಮನೆಗೆ ಬಂದ ಪ್ರತಿಯೊಬ್ಬರೂ ಅವರವರ ಆನಂದ ಲೋಕದಲ್ಲಿ. ದಿನಗಳು ಉರುಳುತ್ತಿವೆ. ಒಮ್ಮೆ ಕಲ್ಯಾಣದ ರಾಜ ಬೀದಿಯಲ್ಲಿ ಶರಣನೊಬ್ಬ ಕಿನ್ನರಿ ನುಡಿಸುತ್ತಾ ಹಾಡುತ್ತಿದ್ದ. ಎತ್ತೆತ್ತ ನೋಡಿದ ಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತ ನೋಡಿದೊಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತವು ಸ್ವಾಯತವು ಸನ್ನಿಹಿತವು ಬಸವಣ್ಣನಿಂದ. ಇದ ಬಲ್ಲಿರೆ ನೀವು ಹೇಳಿರೆ, ಇತ್ತ ಬಲ್ಲಿರೆ ನೀವು ಕೇಳಿರೆ. ಬಸವ ಬಸವ ಎಂದವನ ಭಕ್ತಿ ಶೂನ್ಯ ಕಾಣ, ಕಲಿ ದೇವರ ದೇವ. ಆಲಿಸುತ್ತಿದ್ದ ಎಲ್ಲರ ಮನದಲ್ಲಿ ಇಂದೆಮಗೆ ಸುದಿನ. ಬಂದಿಹನು ಓರ್ವ ಅಪ್ರತಿಮ ವಚನಗಾಯಕ. ಮನದಣಿ ಅವನ ಹಾಡನ್ನು ಕೇಳುತ್ತಿರಬೇಕು ಎಂಬ ಭಾವ. ಅಚ್ಚರಿ, ಆನಂದ ಮೈ ತುಂಬಿದಂತೆ ಅವನ ಹಾಡನ್ನು ಕೇಳುವ ಆಸೆಯಲ್ಲಿ
ಹಿಂಬಾಲಿಸತೊಡಗಿದರು. ಒಂದೊಂದು ದಿನ ಒಬ್ಬೊಬ್ಬರು ಎನ್ನುವಂತಾದರು. ಎಲ್ಲರಂತರಂಗದ ಆಲಾಪ ಬಸವಣ್ಣ 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 ಎಂಬುದೇ ಆಗಿತ್ತು. ಬಸವಣ್ಣನವರ ಅರಿವಿಗೆ ಬರದಂತೆ ಅವರ ಒಲವ ಅಭಿಮಾನಿಗಳ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ಅದರಂತೆ ಬಸವಣ್ಣನವರನ್ನು ಕಂಡರೆ ಆಗದವರ ಸಂಖ್ಯೆಯೂ ಹೆಚ್ಚುತ್ತಿತ್ತು. ಬಸವಣ್ಣನೆಂಬ ಬಳ್ಳಿ ಹರಡಿ ಸುತ್ತಲ ಜಗದತ್ತ ಅರಳಿಸುತ್ತ ಹೊಸ ಹೂವುಗಳ ಕರೆಯುತ್ತಿದ್ದ ತಮ್ಮೆಡೆಗೆ ಮರಿದುಂಬಿಗಳ ಸಾಲನ್ನು ಎಂಬ ಅನಿಸಿಕೆ ಹೂವ ಮಂದಾರವಾಗಿ ಹರಡುತ್ತಿದ್ದವು. ಕೆಲವು ಪಿಸುಣದ ಮನವ ಇರಿಯುವಂತಹ ಮಾತೂ ದಣಿಸುತ್ತಿತ್ತು. ಆದರೂ ಬಸವ ದರ್ಶನ, ಬಸವ ಭೇಟಿ, ಬಸವ ಮಿತ್ರತ್ವದಾಸೆಯಲ್ಲಿ ಕಲ್ಯಾಣಕ್ಕೆ ಧಾವಿಸುತ್ತಾ ಬರುತ್ತಿರುವವರು ಅಗಣಿತರು ಎಂದಾದರು. ದರ್ಶಿಸಿ ಬಸವಣ್ಣನನ್ನು ಪುನೀತವು ನಮ್ಮ ಬಾಳು ಎಂಬುದೆಲ್ಲರ ಮನದ ಮಹಾ ಆಸೆಯಾಗಿತ್ತು. ಒಮ್ಮೆ ಬಸವಣ್ಣನವರ ವಿರೋಧಿಗಳೆಲ್ಲರೂ ಒಂದೆಡೆ ಸೇರಿದರು. ತಾವು ಕೈಗೊಳ್ಳಬೇಕಾಗಿರುವ ಕುತಂತ್ರಗಳ ಕುರಿತು ಚರ್ಚಿಸತೊಡಗಿದರು. ಬಸವಣ್ಣನವರ ಜನಾನುರಾಗ ಹಾಗೂ ಜನಪ್ರಿಯತೆಯನ್ನು ಇಳಿಸಲೇಬೇಕೆಂದು ಹಠತೊಟ್ಟಂತಿದ್ದರು. ಅವರೆಲ್ಲರ ಮನದ ಉಲಿತವು ಬೆಳೆದರೆ ಬಸವ ನಿಂತು ಕಡೆಗಣಿಸುವರೆಲ್ಲರೂ ನಮ್ಮನ್ನು, ಆಗ ನಮಗಿರುವ ಅಧಿಕಾರ ಶ್ರೇಷ್ಠತೆಯು ನಿರ್ನಾಮ ಎಂದೇ ಆಗಿತ್ತು. ಕೃಷ್ಣರಸ ಬಂದು ದಾಮೋದರ ಪಂಡಿತರನ್ನು ಭೇಟಿಯಾಗಿ ತನ್ನ ಅಳಲನ್ನು ತೋಡಿಕೊಂಡನು. ಬೆಲೆಯಿಲ್ಲ ನಮಗೀ ಊರಿನಲ್ಲಿ, ಎಲ್ಲರಿಗೂ ಬೇಕು ಬಸವ ಮಾತ್ರ. ಬಸವ ಹೊರತಾದ ಜಗತ್ತೆಲ್ಲವೂ ಶೂನ್ಯ ಎಂಬಂತಿಹರು ನಡೆನುಡಿಯಲ್ಲಿ. ನಾನು ಕರೆದರೂ ಬರದವರು ಬಸವನನ್ನು ದೂರದಲ್ಲಿ ಕಂಡರೂ ಸಾಕು ಅವನೆಡೆಗೆ ಧಾವಿಸುವರು. ಕೃಷ್ಣರಸನ ಮಾತುಗಳನ್ನು ಆಲಿಸಿ ದಾಮೋದರ ಪಂಡಿತರು ಹಳಹಳಿಸಿದರು. ಹೆಡೆತೆರದ ಹಾವಾಗಿಯೂ ಮುದುರಿದರು. ತಮ್ಮ ಎದೆಯ ಆವೇಶವನ್ನು ಹಿಡಿದಿರಿಸಲಾಗದೆ ಬಸವನಾಟ ಇನ್ನೆಷ್ಟು ದಿನ ಎಂಬುದನ್ನು ನಾನೂ ಕಾಯುತ್ತಿರುವೆ. ಆದರೆ ನಾನೀಗ ಹಲ್ಲು ಕಿತ್ತ ಹಾವು ಎಂದಾಗಿರುವೆ. ಎತ್ತೆತ್ತ ಹೋದರೂ ಕೇಳುವುದು ಬಸವನಾಮಾಮೃತ ಮಾತ್ರ. ನನಗವನು ಶವ, ಅವರಿಗವನು ಭವ. ಆದರೆ ತೋರಿದರೆ ನಮ್ಮ ಎದೆಯ ಕಿಚ್ಚನ್ನು ಹುಚ್ಚೆದ್ದ ರೋಷದಲ್ಲಿ ಕೊಚ್ಚಿ ತರಿದಾರು ನಮ್ಮೆಲ್ಲರನ್ನು. ಸಹಿಸಿಕೋ ಕೆಲ ದಿನಗಳ ತನಕ ನೀನಿದನ್ನು. ನಿನ್ನ ತಂಡವನ್ನು ಕಟ್ಟು. ಶತ್ರುವಿನ ಶತ್ರು ನಮ್ಮ ಮಿತ್ರ ಎಂಬುದನ್ನು ಮರೆಯದಿರು. ಇಂದಲ್ಲ ನಾಳೆ ಅವನೊಡನೆ ಇರುವವರು ನಮ್ಮೆಡೆಗೆ ಬಂದಾರು. ಎಲ್ಲರಿಗೂ ಬೇಕಿರುವುದು ವೈಯಕ್ತಿಕ ಲಾಭ ಮಾತ್ರ. ಹೆಚ್ಚು ಯೋಚಿಸದಿರು, ಆತಂಕದಲ್ಲಿ ಇರದಿರು. ಕಾಯೋಣ ಒದಗಿ ಬರುವ ಶುಭ ಕಾಲಕ್ಕಾಗಿ. ಕಾಲ ಕೂಡಿ ಬಂದಂತೆ ಬಸವ ನಿರ್ನಾಮ ಕಾರ್ಯ ಖಚಿತ. ಬಸವನನ್ನು ಮೆಚ್ಚದಿರುವವರು ಬಹಳಷ್ಟು ಇರಬಹುದು. ಅವರೆಲ್ಲರೂ ಬೂದಿ ಮುಚ್ಚಿದ ಕೆಂಡ. ಹುಡುಕುತ್ತಿರು ನೀನವರ. ನಿನ್ನ ಹುಡುಕಾಟ ಯಾರ ಗಮನಕ್ಕೂ ಬರದಂತೆ ಎಚ್ಚರದಿಂದಿರು. ಬಸವ ಕೋಟೆಯಲ್ಲಿ ಬಿರುಕೊಂದ ಕಂಡಂತೆ ನುಗ್ಗೋಣ. ಬಿರುಕನ್ನು ಅಗಲವಾಗಿಸಲು ಹುಮ್ಮಸ್ಸಿನಲ್ಲಿ. ಬೆಳಕ ಕೆಳಗೆಹುದು ಕತ್ತಲೆ ಎಂಬಂತೆ ಬಿರಿದ ಬೆಳಕಲ್ಲಿ ಇರದ ಕತ್ತಲೆಯ ಸೃಷ್ಟಿಸುವ ಬ್ರಹ್ಮರಾಗೋಣ ನಾವು. ಅವನಾಟವೆಷ್ಟು ದಿನ ನಡೆಯಬಹುದೆಂದು ಕಾಯೋಣ. ಕಾಯುವಿಕೆಗಿಂತನ್ಯ ತಪವೂ ಬೇರಿಲ್ಲ, ಪ್ರಯತ್ನವೂ ಇಲ್ಲ. ಬಸವನನ್ನು ಒಪ್ಪದ ಈ ಜಗದ ಜನರ ಗುಂಪಿಗೆ ನಾವೇ ನಾಯಕರಾಗಿ ಇನಿತಿನಿತು ಕೆರಳಿಸುತ್ತಾ ಶುಕ್ಲ ಚಂದಿರನಂತೆ ದಿನದಿನಕ್ಕೂ ಬೆಳೆದಂತೆ ನಾವು ವಿಕಸಿಸತೊಡಗಿದರೆ ಬಸವನಾಗುವನು ಅಮಾವಾಸ್ಯೆಯ ಚಂದ್ರ. ಹಸಿರ ಕಾನನದಲ್ಲಿ ಮುಳ್ಳು ಕಡ್ಡಿಗಳು ಬೆಳೆಯುವಂತೆ ಬಸವ ವಿರೋಧಿ ಪಡೆ ಬೆಳೆಯತೊಡಗಿತ್ತು. ಆದರೆ ಇದರರಿವೇ ಇರದಂತೆ ಗಮನಕ್ಕೆ ಬಂದರೂ ನಿರ್ಲಕ್ಷ್ಯದಿಂದೆಂಬಂತೆ ಶರಣರೆಲ್ಲರ ಎದೆಯಲ್ಲಿ ಹಾಲ್ಗನಸ ಹೊಳೆಯ ಉಕ್ಕುವಿಕೆ. ಬಸವನೆಂಬುದು ಸತ್ಯ, ಬಸವನೊಬ್ಬನೇ ನಿತ್ಯ, ಬಸವ ವಚನವೇ ಪವಿತ್ರ, ಇದು ಸಾರ್ವಕಾಲಿಕ ಸತ್ಯ ಎಂಬುದು ಅನುರಣಿಸುತ್ತಿತ್ತು. ಬಸವಾಭಿಮಾನಿ ಶರಣ ಪಡೆಯು ಬಸವನನ್ನು, ವಚನಗಳನ್ನು, ಶರಣರನ್ನು, ಶರಣತನವನ್ನು, ಕಾಯಕ ದಾಸೋಹವನ್ನು ತಮ್ಮೆದೆಯ ಉಸಿರಾಗಿಸಿಕೊಂಡು ಬೆಳೆಯುತ್ತಿದ್ದಂತೆ ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ ಹಾಡುತ್ತ ಬಂದವನು ಕಿನ್ನರಿ ಬೊಮ್ಮಯ್ಯ ಎಂಬುದು ಶರಣ ಬಂಕಣ್ಣನಿಂದ ಅರಿವಾಯಿತು. ಅವನು ಹಾಡಿದ ವಚನವು ಮಡಿವಾಳ ಮಾಚಿದೇವರು ಬರೆದಿರುವಂಥದ್ದೆಂದು ಅರಿವಿಗೆ ಬಂತು.
ಅನುಭವ ಮಂಟಪದಲ್ಲೊಮ್ಮೆ ಶರಣಗೋಷ್ಠಿ. ಶರಣನೋರ್ವ ನುಡಿದ, ಜಗದೆಲ್ಲ ಧರ್ಮಗಳಲ್ಲಿ ಶರಣ ಧರ್ಮವೇ ಶ್ರೇಷ್ಠವಾದುದು. ತಕ್ಷಣ ಇನ್ನೊಬ್ಬ, ಶ್ರೇಷ್ಠ ಕನಿಷ್ಠದ ಹಂಗಿನಲ್ಲಿ ಜಂಜಾಟಕ್ಕೆ ಒಳಗಾಗಿ ಸಿಲುಕಿ ಬಳಲುವುದು ಬೇಡ. ಬಸವಣ್ಣ ತೋರಿದ ದಾರಿಯೇ ನಮಗೆ ಶ್ರೇಷ್ಠವಾದುದು. ನಾವು ಬಸವಣ್ಣನನ್ನು ಒಪ್ಪಿರುವೆವು. ಅವರ ಅನುಯಾಯಿಗಳಾಗಿ ತೋರಿದ ದಾರಿಯಲ್ಲಿ ನಡೆಯುವ ಮನದವರು ಆಗಿರುವೆವು. ನಮ್ಮ ನಡೆ ನುಡಿಗಳಿಂದ ಬಸವಣ್ಣ ಅರಳಬೇಕೇ ಹೊರತು ನರಳಬಾರದು. ನಮ್ಮ ಬದುಕ ರೀತಿ ನೀತಿಯನ್ನು ಒಪ್ಪಿ ಬಸವಣ್ಣ ಹರಸಿದರೆ ಒಂದೊಮ್ಮೆ ನಮ್ಮ ಮಾನವ ಧರ್ಮಕ್ಕೆ ಬೆಲೆ. ಎಲ್ಲರೊಳಗೆ ಒಂದಾಗಿ ಬದುಕಿ ಎಲ್ಲರೊಳಿತನ್ನು ಆಶಿಸುತ್ತಾ ಸದ್ಧರ್ಮ ದಾರಿಯಲ್ಲಿ ಸಾಗುವುದು ನಮ್ಮ ಬದುಕ ನಿಜ ಧ್ಯೇಯವ ಆಗಿಸಿಕೊಂಡಂತೆ ಶರಣತನದ ಅನುಭೂತಿ. ನಾವಾಗ ಜಗದ ಸುಖ ಕಲ್ಯಾಣಕ್ಕೆ ರಾಯಭಾರಿಗಳು. ಬಸವಣ್ಣನವರಿಗೆ ವಿಷಯವೆಲ್ಲವೂ ತಿಳಿಯುತ್ತಲೇ ಇತ್ತು. ಹೇಳುವವರು ಕಡಿಮೆ, ಆದರೆ ತಮ್ಮ ಬದುಕ ಚಟುವಟಿಕೆಗಳಿಂದ ತೋರುತ್ತಿದ್ದವರನ್ನು ಕಂಡು ಸಂಭ್ರಮಿಸುತ್ತಿದ್ದರು. ತಮ್ಮ ಸ್ನೇಹಾಭಿಮಾನಿಗಳು ಸೇರಿರುವ ಒಂದು ಸಂದರ್ಭದಲ್ಲಿ ಹೀಗೆಂದರು: ಧರ್ಮ ಯಾವುದೇ ಇರಲಿ, ಯಾರನ್ನು ನರಳಿಸದಿರಿ. ಕಾಣದಿಹ ಮಾಯಾವಿದ್ಯೆಗೆ ತಲೆದೂಗಿ ಕಷ್ಟಪಟ್ಟವರನ್ನು ಅದರ ಕರಾಳ ಶಕ್ತಿಗೆ ಮಾನವನ ಹೀಗೆಳೆದು ನರಕಕ್ಕೆಳೆದರೆ ಧರ್ಮ ಎಂದೆನಿಸದು. ಭಕ್ತಿ ಎಂಬುದು ಧರ್ಮ ಜಾದುವನ್ನು ಬಗ್ಗಿಸಲು ಸಶಕ್ತ. ನಂಬಿದ ದೈವದಲ್ಲಿ ಭಕ್ತಿ ಇದ್ದರೆ ಅದೇ ಧರ್ಮ. ನಿಜ ಭಕ್ತಿ ಇಲ್ಲದೆಯೇ ಮಂತ್ರ ಮಾಟಾದಿಗಳಿಗೆ ಪ್ರಾಶಸ್ತ್ಯ ನೀಡಿದರೆ ಅದು ಜಾದು. ಭಕ್ತಿಯ ತಂತ್ರ ಮಂತ್ರಗಳಲ್ಲಿ ಸಮನ್ವಿತವಾದರೆ, ನಾವು ತೋರುವ ಭಕ್ತಿಯು ತಂತ್ರ ಮಂತ್ರಗಳಲ್ಲಿ ಸಮನ್ವಿತವಾದರೆ ಅದು ಧರ್ಮಾಚರಣೆ. ನಾವು ನಮ್ಮಿಷ್ಟ ಲಿಂಗನನ್ನು ನಂಬೋಣ, ಗುರುಲಿಂಗ ಜಂಗಮವ ಆರಾಧಿಸೋಣ, ಸದ್ಧರ್ಮದಲ್ಲಿ ನಡೆದು ಬಾಳಿನ ಆನಂದ ಕಾಣೋಣ. ನನ್ನ ಕೊನೆಯ ನುಡಿಗಳಿವು: ದಯವಿಲ್ಲದ ಧರ್ಮವಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯನಂತ ಬಸವಣ್ಣ ವಚನ ಹೇಳಿ ಮಾತು ಮುಗಿಸಿದಂತೆ ಅಂಬಿಗರ ಚೌಡಯ್ಯ. ನಮ್ಮ ಅಣ್ಣನವರ ವಚನಗಳು ಇಂದಿಗೆ 300. ಪ್ರತಿಯೊಂದನ್ನು ಬರೆದು ಇರಿಸಿರುವೆ. ನಾವು ಈ ವಚನಗಳ ಸಂಖ್ಯೆಯನ್ನು 10-100 ಪಟ್ಟು ಹೆಚ್ಚಾಗಿಸಿ ಮುಂದಿನ ದಿನಗಳಲ್ಲಿ ಕೇಳಲಿದೆ ಎಂದು ನುಡಿದಂತೆ ಎಲ್ಲರಲ್ಲೂ ಸಂತಸ ಸಂಭ್ರಮದ ಮನದೋಕುಳಿಯಾಟ. ವಯೋ ಹಿರಿಯರು ಶರಣರೊಬ್ಬರು ಮೇಲೆದ್ದು ಇಂತೆಂದರು: ನಮ್ಮೀ ಜಗದಲ್ಲಿ ಸಾಧನೆಗೆ ಮಿಗಿಲಾದುದು ಬೇರೇನಿಲ್ಲ. ಯಾರಿವರು ಎಂದರಿಯದಿದ್ದ ಕತ್ತಲೆಯಲ್ಲಿ ಮುಳುಗಿದ್ದ ನಮ್ಮೆದೆಯ ಬೆಳಕಾಗಿ ಬಸವಣ್ಣರವರಿಂದು ಹೊಳೆಯುತ್ತಿಹರು. ನಾವು ಹೊಳೆಯುವಂತೆ ಪ್ರೇರೇಪಣೆ ನೀಡುತ್ತಿಹರು. ವಚನ ವೈಭವದ ಝೇಂಕಾರ ಆಲಿಸಿದಷ್ಟು ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಎಂದು ಗುನುಗುವಂತಾಗಿಸುವಂಥದ್ದು ನಮ್ಮ ಭವಿತವ್ಯಕ್ಕೆ ನಿಶ್ಚಿತವಾಗಿ. ನರಕದಾಸೆ ಮುಂದೆ ಇರದು. ಭವಾಂತರಗಳಲ್ಲಿ ಶರಣಕುಲಕ್ಕೆ ದಾಸರೋ ಶಿವದಾಸರೋ ಆಗುವ ಭಾಗ್ಯ ನಮಗೆ ಒದಗಿ ಬಂದಿದೆ. ಬದುಕ ಪ್ರಳಯಾವೇಶ ನಮ್ಮನ್ನು ಕಂಗೆಡಿಸಬಹುದೆಂಬ ಭೀತಿ ನಮಗಿನ್ನು ಇರದು. ಶರಣರೆಂದರೆ ಮರ್ತ್ಯ ಹೃದಯವ ಹೊತ್ತ ದೇವಶಿಶುಗಳು. ನಾವು ನಮ್ಮ ಅಂತರಾತ್ಮಕ್ಕನುಸಾರ ಬದುಕನ್ನು ಸಾಗಿಸತೊಡಗಿದರೆ ಮುಂದೆ 7 ಜನ್ಮದಲ್ಲೂ ಶರಣ ಸಂತತಿಯಲ್ಲಿ ಜನಿಸುವವರು ನಾವಾಗುತ್ತೇವೆ. ಬಸವ ಎಂಬ 3 ಅಕ್ಷರದ ನಾಮಸ್ಮರಣೆಯ ಹೊರತು ಮತ್ತೇನು ಬೇಕಾಗಿದೆ ನಮಗೆ? ಬಸವಾಭಿಮಾನಿಗಳಾಗೋಣ. ಬಸವ, ಶರಣ, ವಚನ, ಕಾಯಕ, ದಾಸೋಹವೆನ್ನುವ 3 ಅಕ್ಷರದ ಶಿವಮಂತ್ರಗಳನ್ನು ಸದಾ ಗುನುಗುತ್ತಿರೋಣ. ಬಸವ ಹೆಸರೇ ನಮ್ಮ ಬದುಕ ದೇಗುಲ. ನೆರೆದವರೆಲ್ಲರೂ ಸಂತೃಪ್ತಿಯ ಹುಮ್ಮನಸ್ಸಿನವರಾದರು.